ಎಕ್ಸಾಸ್ಟ್ ನೋಡ್ತಿರ್ಬೋದು. ನನ್ನನ್ನು ಮೀಟ್ ಮಾಡೋಕ್ಕೆ ಬಂದಿದ್ದಾರೆ. ಬಾಯ್, ಟೊಮೊಟೊ ಎಷ್ಟು kg? 3, 2, 1 ಲೆಟ್ಸ್ ಗೋ. ಈ ಮನೆಯಲ್ಲಿ ಏಜ್ ಆಗಿರೋರು ಇರ್ತಾರಲ್ಲ, ಲೈಕ್ ಈ ಅಜ್ಜ ಅಜ್ಜಿ, ಅವರೆಲ್ಲ ಸ್ಟಾರ್ಟಿಂಗಿಂದ ಕೊನೆವರೆಗೂ ಯಾವ ಥರ ಎನರ್ಜೆಟಿಕ್ ಆಗಿರ್ತಾರೋ, ಸೊ ಅದೇ ಥರ ಈ ಹಳೆ ಗಾಡಿಗಳ ವಿಷಯಕ್ಕೆ ಬಂದ್ರೂ ಹಾಗೇ. ಸೊ ಸ್ಟಾರ್ಟಿಂಗ್ ಯಾವ ಥರ ಪವರ್ ಔಟ್ಪುಟ್ಟು ಆ್ಯಂಡ್ ಯಾವ ಥರ ಕದರಲ್ಲಿ ನುಗ್ತಿದ್ವೋ ಗಾಡಿಗಳು, ಇವಾಗಲೂ ಅದೇ ಕದರಲ್ಲಿ ಹೋಗುತ್ತೆ. ಇದೆಲ್ಲ ಹಳೆ ಗಾಡಿಗಳಿಗೆ ಮಾತ್ರ ಅಪ್ಲಿಕೇಬಲ್ಲು. ಈಗ ಬರ್ತಿರೋ ಗಾಡಿಗಳಿಗೆ ಸೂಟ್ ಆಗಲ್ಲ ಈ ಡೈಲಾಗ್ಗಳೆಲ್ಲ. ನಮಸ್ಕಾರ ಗುರು, ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ಲಾಗ್ಸ್ ಕನ್ನಡ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ ತಮ್ಮನೇಲಲ್ಲಿ ನೋಡಿ ನಿಮಗೆ ಗೊತ್ತಾಗಿದೆ. ಸೊ ನಿಮಗೋಸ್ಕರ, ನಿಮ್ಮಿಂದ ನಿಮಗಾಗಿ ಈ ಗಾಡಿನ ರಿವ್ಯೂ ಮಾಡ್ತಿದ್ದೀನಿ ಇವತ್ತು. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ. ಕನ್ನಡ ಭಾಷೆ ಸಾಯುತ್ತೆ ಅನ್ನುವವರಿದ್ದಾರೆ. ಭಾಷೆ ಸಾಯೋದಿಲ್ಲ, ಕನ್ನಡ ಸಾಯೋದಿಲ್ಲ. ಕನ್ನಡ ಸಾಯುತ್ತೆ ಅನ್ನೋರು ಬೇಗ ಸಾಯ್ತಾರೆ. ಅಲ್ಲಿ ಮಿಸ್ ಆಗಿದ್ದ 2 ಕಾಡು ಪ್ರಾಣಿಗಳು ಇಲ್ಲೇ ಬಂದು ನಿಂತವೆ. ಸೊ ಇವರಿಬ್ರು ಒಂದೇ ವಿಡಿಯೋದಲ್ಲಿ ತರೋಕ್ಕಾಗಿರಲಿಲ್ಲ. ಇವತ್ತಿಬ್ಬರು ಒಟ್ಟಿಗೆ ಸಿಕ್ಬಿಟ್ಟವ್ರೆ. ಇವತ್ತು ವೀಕೆಂಡು, ಹ್ಯಾಪಿ ಸಂಡೇ ಅಂತ ಹೇಳ್ತಾ ಈ ಕಡೆ ಕಾಣ್ತವನಲ್ಲ, ಈ ಸೈಡೇನ ಅಂಟಲ್ 350 ರಿವ್ಯೂ ಟೈಮಲ್ಲಿ ನೋಡಿರ್ತೀರ. ಆ್ಯಂಡ್ ಇಲ್ಲಿ ಬರ್ತಿರೋರು ಮುಖೇಶ್, ನಾನು ಮುಖೇಶ್. KTM RC 200 ರಿವ್ಯೂ ಮಾಡೋಕೆ ನೋಡಿರ್ತೀರ ಈ ಬಾಡಿನ. ಇನ್ನಲ್ಲಿ ಗಾಡಿ ಬಂತು. ಏನು ಗುರು, ಹೆಡ್ಲೈಟೇ ಇಲ್ಲ. ನೋಡ್ತಿರ್ಬೋದು ಗಾಡಿ ಕಳಿಸಿದೆ. ಫ್ರೆಂಡ್ಸ್ ನೋಡ್ತಿದ್ರಲ್ಲ, ಇದು ಸುಜುಕಿ ಫಿಯಾರೋ ಅಂತ. ಒಂದು ಕಾಲದಲ್ಲಿ ಫುಲ್ ಹವಾ ಇಟ್ಟಿದ್ದ ಗಾಡಿ ಇದು. ಈ 2 ಸ್ಟ್ರೋಕಲ್ಲಿ RX ಮತ್ತು HDing, ಅದೇ ಥರ ಈ 4 ಸ್ಟ್ರೋಕಲ್ಲಿ ಈ ಸುಜುಕಿ ಫಿಯಾರೋ ಹವಾ ಇಟ್ಟಿತ್ತು ಗುರು. ಸೊ ಆ ಕಾಲದಲ್ಲಿ ಒಳ್ಳೆ ಗಾಡಿ ಇದು, ಕಡಿಮೆ ರೇಟಿಗೆ ಒಳ್ಳೆ ಮೈಲೇಜ್ ಆಗಿರ್ಬೋದು, ಇದ್ರ ಪವರ್ ಔಟ್ಪುಟ್ ಆಗಿರ್ಬೋದು ಸೈಕಿತ್ತು. ಬಟ್ ಈ ಗಾಡಿ ಅಷ್ಟು ಕ್ಲಿಕ್ ಆಗಲಿಲ್ಲ. ಬಟ್ ಇವಾಗ ಈ ಗಾಡಿಗೆ ಅಷ್ಟು ಕ್ರೇಜ್ ಇದೆ. ನಮಗೆ ಸ್ಟಾಕ್ ಗಾಡಿ ಸಿಗಲಿಲ್ಲ ಎಲ್ಲೂ. ಸೊ ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ರಿ ಸುಜುಕಿ ಫಿಯಾರೋ ರಿವ್ಯೂ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಈ ಮಾಡಿಫೈಡ್ ಗಾಡಿ ಸಿಕ್ಕಿದೆ, ಇದನ್ನು ರಿವ್ಯೂ ಮಾಡ್ತಿದ್ದೀವಿ. ಯಾರು ಗುರುವನು ನಮಗೆ ಸ್ವ್ಯಾಗ್ ಮಾಡ್ತಾನೆ. ಸೊ ಫ್ರಂಟಲ್ಲಿ ನೋಡಿದ್ರೆ ಇಲ್ಲಿ ಹೆಡ್ಲೈಟ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಜಸ್ಟ್ ಸ್ವಿಚ್ಗಳು ಮಾತ್ರ ಕಾಣಿಸ್ತಿದೆ, ಹೆಡ್ಲೈಟ್ ತೆಗೆದುಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮಡ್ಗಾಡಿಲ್ಲ. ಗಾಡಿ ನೋಡೋಕ್ಕೆ ಟೇಟು ಈ ಸ್ಕೆಲಿಟನ್ ಥರ ಕಾಣಿಸ್ತಿದೆ ಗುರು. ಸೊ ಇಲ್ಲಿ ನೋಡಿದ್ರೆ ಏರ್ ಫಿಲ್ಟರು ಆ್ಯಂಡ್ ಇಲ್ಲಿ ಥ್ರಾಟಲ್ಲು. ಒಂದು ನಿಮಿಷ ತೋರಿಸ್ತೀನಿ ನೋಡಿ, ಇಲ್ಲಿ ಮೂವ್ ಆಗ್ತಿದೆ. ಸೊ ಎಲ್ಲ ಹಂಗೆ ಕಾಣಿಸ್ತಿದೆ, ಸೈಕಿದೆ ಗಾಡಿ. ಎಲ್ಲ ಬಿಚ್ಚಿಸ್ಬಿಟ್ಟಿದ್ದಾರೆ, ಮುಂದೆ ಮಡ್ಗಾಡು, ಹಿಂದೆ ಮಡ್ಗಾಡು. ಸೊ ಎಲ್ಲ ತೆಗ್ದಿದ್ದಾರೆ. ಎಕ್ಸಾಸ್ಟು ಚೇಂಜ್ ಆಗಿದೆ. ಸೊ ಎಕ್ಸಾಸ್ಟ್ ನೋಟು ಕೇಳಿಸ್ತೀನಿ. ಇದು ಶೋರೂಮಿಂದ ಕೊಟ್ಟರೆ ಎಂಜಿನ್ ಅಲ್ಲ, ಆ್ಯಕ್ಚುಲಿ ಇದು 150cc ಕೊಡ್ತಿದ್ರು. ಇವರೇ ಚೇಂಜ್ ಮಾಡಿದ್ದಾರೆ, 180cc ಮಾಡಿಬಿಟ್ಟಿದ್ದಾರೆ ಗಾಡಿನ. ಆ್ಯಂಡ್ ಇದ್ರ ಪವರು ಅದ್ರಲ್ಲಿ ಬರ್ತಿದ್ದು 14 bhp ಪವರು, ಹಾಗೆ 10 Nm ಟಾರ್ಕ್ ಇತ್ತು. ಇದು 180cc ಇದು. ಸೊ ಪವರು ಟಾರ್ಕ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಫುಲ್ ಮಾಡಿಫೈಡ್ ಗಾಡಿ ಗುರು, ಫುಲ್ ಆಲ್ಮೋಸ್ಟ್ ಚೇಂಜ್ ಇದೆ. ಈ ಇಂಡಿಕೇಟರ್ ಸಮೇತ ಚೇಂಜ್ ಆಗಿದೆ ಅನಿಸುತ್ತೆ. ಇದು ಇವರೇ ಮಾಡಿರೋದಂತೆ. ಸೊ ಬೇರೆಲ್ಲ ತಗೊಂಡೋಗಿ ಮಾಡಿಸಿಲ್ಲ. ಆಲ್ಮೋಸ್ಟ್ ಮುಸ್ಲಿಮ್ಸ್ ಎಲ್ಲರೂ ಈ ಮೆಕ್ಯಾನಿಕಲ್ಲಿ ಪಂಟ್ರು ಗುರು. ಸೊ ನಾವು ಇಂಜಿನಿಯರಿಂಗ್ ಮಾಡಿ ಮೆಕ್ಯಾನಿಕಲ್ ಅಂತ ಸರ್ಟಿಫಿಕೇಟ್ ತಗೊಂಡ್ರೆ ಯೂಸ್ ಇಲ್ಲ. ಇವ್ರು ನಮಗಿಂತ ಸೈಕಾಗಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ. ಹಾಂ, ಅದೇ ನೋಡಿದೆ. ಎಕ್ಸಾಸ್ಟ್ ನೋಡ್ತಿರ್ಬೋದು. ಏನು ಗುರು, ಇಲ್ಲಿವರೆಗೆ ಹೊಡಿತಿದೆ. ಫುಲ್ ಮಾಡಿಫೈಡ್ ಗಾಡಿ ಇದು. ಸೊ 4 ಗೇರ್ ಇದೆ ಇದರಲ್ಲಿ. ಸೊ ಎಲ್ಲ ಗೇರು ಮುಂದಕ್ಕೇನೆ. ಸೈಕಾಗಿ ನುಗ್ಗುತ್ತೆ ಗುರು ಗಾಡಿ. ಇನ್ನೊಂದಿನ ನಮ್ಮ ಕಾಲೇಜಿಗೆ ತಗೊಂಡು ಹೋಗ್ಬೇಕು. ಆರ್ನಿಲ್ಲ ಇದರಲ್ಲಿ, ಇಂಡಿಕೇಟರು ಇಲ್ಲ. ಮ್ಯೂಸಿಕ್ ಗಾಡಿ ಹಾಕಿದ್ರೆ ಭಾರಿ ಕಷ್ಟ ಗುರು. ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಬೇರೆ ಬರಲ್ಲ ನನಗೆ. ತೆಗೆದು ಬಿಸಾಕುತ್ತೆ ಗುರು. ಸಸ್ಪೆನ್ಷನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಎಕ್ಸಾಸ್ಟ್ ನೋಟ್ ಮಾತ್ರ ಸೈಕು ಗುರು. ಇವಾಗಿನ ಗಾಡಿಗಳು ಬರ್ತಿದ್ದಾವಲ್ಲ, ಏನಕ್ಕೂ ಬೇಡ. ಪಕ್ಕದಲ್ಲೊಂದು ಸ್ಪ್ಲೆಂಡರ್ ಹೋಗ್ತಿದ್ರು, ಅದ್ರ ಸೌಂಡೇ ಜಾಸ್ತಿ ಕೇಳುತ್ತೆ. ಈ ಹಳೆ ಗಾಡಿಗಳಿದಾವಲ್ಲ, ಬೆಂಕಿ ಗುರು.
ಸೊ ಇಲ್ಲೇ ತಿರ್ಗಿಸ್ಕೊಂಬಿಡೋಣ. ಇದೆಲ್ಲ ಮುಸ್ಲಿಮ್ಸ್ ಏರಿಯಾ. ಈ ಥರ ಗಾಡಿಗಳು ಓ ಆಫ್ ಆಯ್ತು. ಅಯ್ಯೋ ಶೀತ ಆಯ್ತಲ್ಲ ಗುರು. ಇವಾಗ ಸ್ಟಾರ್ಟ್ ಮಾಡೋದು ಹೆಂಗೆ ಇದನ್ನು? ಅಲ್ಲಿಲ್ಲ ಗುರು, ಇಲ್ಲ ಅದೇನೋ ಮಾಡಿದ್ರು ಕಣ್ರೋ. ಡಾಗ್ ನೋಡ್ತಿರ್ಬೋದು, ಸಕ್ಕತ್ತಾಗಿದೆ. ಇಲ್ಲಿ ಪೆಟ್ರೋಲ್ ಬಂಕ್ ಸ್ಟ್ರೈಟು. ಸೊ ಗಾಡಿ ಸ್ಟಾರ್ಟ್ ಮಾಡೋಕೆ ಗೊತ್ತಾಗಿಲ್ಲ, ಅವರೇ ಬಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಹೊಸ ಗಾಡಿಗಳು ಹೆಂಗೋ ಮಾಡ್ಬೋದು ಗುರು, ಈ ಹಳೆ ಗಾಡಿಗಳು. ಗೈಸ್ ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್ಸು, ನನ್ನನ್ನು ಮೀಟ್ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋ ಫೀಲಲ್ಲಿದ್ದೀನಿ. Emotional damage. ಸೊ ನಾನೆಲ್ಲರೂ ಮೀಟಪ್ ಮಾಡಿದಾಗ ನನ್ನ ಸಬ್ಸ್ಕ್ರೈಬರ್ಸ್ ಬಂದು ನನ್ನ ಮಾತಾಡಿಸ್ಬೇಕು. ಸೊ ಅಷ್ಟು ಡ್ರೀಮ್ ಇದೆ, ಯಾವಾಗ ಫುಲ್ಫಿಲ್ ಆಗುತ್ತೋ ಗೊತ್ತಿಲ್ಲ. ಎಷ್ಟು ಜನ ಇದ್ದಾರೆ ಗುರು, ಖುಷಿ ಆಗ್ತಿದೆ ನೋಡೋಕ್ಕೆ. ಬಟ್ ನನ್ನ ನೋಡೋಕೆ ಬಂದಿಲ್ಲ, ಇಲ್ಲಿರೋ ಗಾಡಿ ತಂದಿದ್ದೀನಲ್ಲ, ಈ ಗಾಡಿ ನೋಡೋಕ್ಕೆ ಬಂದಿದ್ದಾರೆ ಅಷ್ಟೇ. ಸೊ ವೀಲಿಂಗ್ ಹೊಡಿತಾರೆ ಇವರು. ಸೊ ನಾನೀಗ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಬೋದು. ಗಾಡಿ ಮಾತ್ರ ಸೈಕ್ ಗುರು. ಈ ಗಾಡಿಯಲ್ಲಿ ಹೋಗ್ತಿದ್ರೆ ಹೋಗೋರೆಲ್ಲ ನಿಮ್ಮನ್ನೇ ನೋಡ್ತಾರೆ. ಈ ಹೊಸ ಗಾಡಿಗಳು ಲಕ್ಷ ಕೊಟ್ಟು ಇನ್ವೆಸ್ಟ್ ಮಾಡಿಬಿಟ್ಟು ನೀವು ತಗೊಂಡು ಹೋದ್ರೂ ಅಷ್ಟು ಫೀಲ್ ಸಿಕ್ಕಲ್ಲ ನಿಮಗೆ. ಈ ಹಳೆ ಗಾಡಿಗಳು ಸಿಗೋ ಅಷ್ಟು ಮಜಾ. ಈ ಗಾಡಿ ಮಾಡೆಲ್ ಬಂದು 2001 ಮಾಡೆಲ್ಲು. ಸೊ ನನ್ನಷ್ಟೇ ಏಜ್ ಆಗಿದೆ ಇದಕ್ಕೆ. ಸೊ ನನಗೂ 21, ಈ ಗಾಡಿಗೂ 21 ಏಜು. ಆರ್ನೇ ಇಲ್ವಲ್ಲ ಗುರು. ಅದಾದಮೇಲೆ ಈ ಗಾಡಿ ಪ್ರೈಸ್ ಅವಾಗ 54,000 ಸಮಥಿಂಗ್ ಇತ್ತು ಅಷ್ಟೇ. 2001 ಲಾಂಚ್ ಆಗಿದ್ದು. ಇವಾಗ ಈ ಗಾಡಿ ಪ್ರೈಸು ಜಾಸ್ತಿ ಕೇಳ್ತಾರೆ. ಅಂದರೆ ಈ ಗಾಡಿ ಆ್ಯಂಟಿಕ್ ಪೀಸ್ ಥರ ಆಗೋಯ್ತು ಇವಾಗ. ಈ HD ಆಮೇಲೆ ಈ RX ಇದೆ ಅಲ್ವಾ, ಸೊ ಅದೇ ಕ್ಯಾಟಗರಿಗೆ ಬರುತ್ತೆ ಈ ಗಾಡಿಯಲ್ಲೂ. 4 ಸ್ಟ್ರೋಕಲ್ಲಿ ಇದು ಫುಲ್ ಹವಾ ಇಟ್ಟಿತ್ತು ಗುರು. ಆ 2 ಸ್ಟ್ರೋಕಲ್ಲಿ ಆ 2 ಗಾಡಿಗಳು ಹೆಂಗೆ ಹವಾ ಇಟ್ಟಿತ್ತು, ಸೊ ಅದೇ ಥರ ಇದು 4 ಸ್ಟ್ರೋಕಲ್ಲಿ ಫುಲ್ ಹವಾ ಇಟ್ಟಿದ್ದು ಗಾಡಿ ರಾಜಾ ಹುಲಿದು. ಲೈಲಾ 37 ಏನ್ರೋ ತರಕಾರಿ ಮಾಡ್ತಿದ್ದೀರಾ? ಬಾಯ್ ಟೊಮೊಟೊ ಎಷ್ಟು ಕೆ ಜಿ? ಬಾಯ್ ಕೆ ಜಿ ಎಷ್ಟು? ಬಾಯ್ ಟೊಮೊಟೊ ಕೆ ಜಿ 15. ಎಷ್ಟು ಸರ್ ಟೊಮೊಟೊ? ಒಂದು ಇದು ಕೊಡ್ತೀರಾ, ನಿಂಬೆ. ಸೊ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ ಹೆಂಗೆ ಇವಾಗ. ಏನಿಲ್ಲ ಗಾಡಿ ಒಳಗೆ ಏನೂ ಇಲ್ಲ, ಆದರೂ ಗತ್ತೈತೆ ಆ ಗಾಡಿಗೆ. ಇದು 16 ಸರ್ ರಿವ್ಯೂ ಮಾಡೋ ಗಾಡಿ ಸಿಗುತ್ತಾ? ಗಾಯ್ಸ್ ಈ ಗಾಡಿ ರಿವ್ಯೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಈ ಗಾಡಿನೂ ರಿವ್ಯೂ ಮಾಡ್ತೀವಿ. ಹೆಂಗರು ಇವರು ಓಡೋಣ. ಸೊ ಬ್ಲ್ಯಾಕ್ ಇಲ್ಲಿದೆ.